ನಾಗರಿಕತೆಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಮೆಸೊಪೊಟೋಮಿಯಾ ನಾಗರಿಕತೆ ಯಾವ ನದಿ ದಡದಲ್ಲಿ ಬೆಳವಣಿಗೆ ಹೊಂತು ಅಂತಕ್ಕಂಥದ್ದು ಮತ್ತು ಆ ಮೆಸೊಪೊಟೋಮಿಯಾ ನಾಗರಿಕತೆಯನ್ನು ಯಾವ 5 ಪ್ರಮುಖ ಜನಾಂಗದವರು ಆಳ್ವಿಕೆಯನ್ನು ನಡೆಸಿರು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಇವತ್ತಿನ ದಿನ ಮೆಸೊಪೊಟೋಮಿಯಾ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಅಂತ. 7 ಫೀಚರ್ಸ್ ಆಫ್ ದಿ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್. ಮೊದಲೇದು ಪೊಲಿಟಿಕಲ್ ಲೈಫ್, ರಾಜಕೀಯ ಜೀವನ. Early Mesopotamians established the city-states first, which developed into kingdoms and later into the empire ಅಂತ. ಪ್ರಾರಂಭದಲ್ಲಿ ಮೆಸೊಪೊಟೋಮಿಯನ್ನರು ನಗರ ರಾಜ್ಯಗಳನ್ನು ಸ್ಥಾಪನೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು. ಇವುಗಳ ಮುಂದೆ ರಾಜ್ಯಗಳಾಗಿ ನಂತರ ಸಾಮ್ರಾಜ್ಯಗಳಾಗಿ ಬೆಳವಣಿಗೆ ಹೊಂದಿರೋದನ್ನು ನಾವು ಕಾಣ್ಬೋದು. ರಾಜನು ಆಡಳಿತ ಮತ್ತು ಧರ್ಮ ಎರಡರ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಅಂತ. ಕಿಂಗ್ ವಾಸ್ ಬೋತ್ ದ ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರಿಲಿಜಿಯನ್ ಆಲ್ಸೋ. ಈತ ರಾಜಕೀಯ ಮುಖಂಡನಾಗಿ ಅಷ್ಟೇ ಅಲ್ಲದೆ ಧಾರ್ಮಿಕ ಕ್ಷೇತ್ರದ ಮುಖಂಡನಾಗಿಯೂ ಸಹಿತ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಕಿಂಗ್ಸ್ ವೇರ್ ರಿಗಾರ್ಡೆಡ್ ಆಸ್ ದ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್. ಇವರ ಕಾಲದಲ್ಲಿ ಅಂದರೆ ಮೆಸೊಪೊಟೋಮಿಯಾ ನಾಗರಿಕತೆಯ ಕಾಲದಲ್ಲಿ ರಾಜನನ್ನ ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಅಂತಾನೆ ಏನು ಮಾಡಲಾಗ್ತಾ ಇತ್ತು ಅಂತ ಪರಿಗಣಿಸಲಾಗಿರೋದನ್ನು ನಾವು ಕಾಣ್ಬೋದು ಅಂತ. ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್, ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಅಂತಾನೆ ಈತನನ್ನ ಗುರುತಿಸಲಾಗ್ತಾ ಇತ್ತು. ಕಿಂಗ್ಸ್ ವೇರ್ ರಿಗಾರ್ಡೆಡ್ ಆಸ್ ದಿ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್. ಹಿ ವಾಸ್ ದ ಹೆಡ್ ಆಫ್ ದಿ ಸ್ಟೇಟ್ ಆ್ಯಂಡ್ ಓನರ್ ಆಫ್ ದಿ ಪ್ರಾಪರ್ಟಿ ಆಫ್ ದಿ ಸ್ಟೇಟ್ ಅಂತ. ಈತ ತನ್ನ ರಾಜ್ಯದ ಮುಖ್ಯಸ್ಥನಾಗಿ ಅಷ್ಟೇ ಅಲ್ಲದೆ ಎಲ್ಲ ಸಂಪತ್ತಿನ ಅಂದರೆ ಆ ರಾಜ್ಯದ ಸಂಪತ್ತಿನ ಒಡೆಯನಾಗಿಯೂ ಸಹಿತ ಈತ ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಅಂದರೆ ಎಲ್ಲ ಸಂಪತ್ತನ್ನು ಕಾಪಾಡೋದು ಸಹಿತ ಈತನ ಪ್ರಮುಖ ಜವಾಬ್ದಾರಿಯಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಹಿ ರೂಲ್ಡ್ ದ ಸ್ಟೇಟ್ ಇನ್ ದ ನೇಮ್ ಆಫ್ ಗಾಡ್. ಈತ ತನ್ನ ರಾಜ್ಯವನ್ನ ದೇವರ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಅನೇಕ ಸಂದರ್ಭಗಳಲ್ಲಿ ರಾಜನ ಅಧಿಕಾರವು ಸೇನಾಧಿಕಾರಿಗಳ ಕೈಗೆನೂ ಸಹಿತ ಸಿಗ್ತಾ ಇತ್ತು. ಅಂದ್ರೆ ಅಸಮರ್ಥ ಅರಸರ ಆಳ್ವಿಕೆ ಕಾಲದಲ್ಲಿ ಸೇನಾಧಿಕಾರಿಗಳು ಸಹಿತ ಬಲಿಷ್ಠರಾಗಿ ಬೆಳವಣಿಗೆ ಹೊಂದೋದಕ್ಕೆ ಅಲ್ಲಿ ಸಾಧ್ಯತೆಗಳಿರೋದನ್ನು ನಾವು ಕಾಣ್ಬೋದು. ಮೆನಿ ಅ ಟೈಮ್ ದ ಕಿಂಗ್ಸ್ ಅಥಾರಿಟಿ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಮಿಲಿಟರಿ ಆಫೀಸರ್ಸ್. ಓನ್ಲಿ ದ ಪವರ್ಫುಲ್ ಕಿಂಗ್ಸ್ ಎಕ್ಸರ್ಸೈಸ್ಡ್ ದ ಇಮೆನ್ಸ್ ಪವರ್ ಅಂತ. ಇಲ್ಲಿ ಕೇವಲ ಯಾರು ಬಲಿಷ್ಠ ರಾಜರು ಇರ್ತಾ ಇದ್ರೋ ಅವರು ಮಾತ್ರ ಏನಾಗಿರ್ತಾ ಇದ್ರು ಅಂತ ಹೇಳಿದ್ರೆ ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನ ಹೊಂದಿರತಕ್ಕಂಥವ್ರು ಆಗಿರ್ತಿದ್ರು ಅಂತ. ಪ್ರೀಟ್ಸ್ ಹ್ಯಾಡ್ ಅ ಗ್ರೇಟರ್ ವಾಯ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಪುರೋಹಿತ ವರ್ಗ ಅಂತಕ್ಕಂಥದ್ದು ಏನಿರ್ತಾ ಇತ್ತಲ್ಲ ಆ ಪುರೋಹಿತರು ಏನು ಮಾಡ್ತಾ ಇದ್ರು ಆಡಳಿತದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹೊಂದಿರತಕ್ಕಂಥವ್ರು ಆಗಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. Governors were appointed to look after the provincial administration. ಪ್ರಾದೇಶಿಕ ಆಡಳಿತವನ್ನ ನೋಡಿಕೊಳ್ಳುವುದಕ್ಕಾಗಿ ಇಲ್ಲಿ ರಾಜ್ಯಪಾಲರನ್ನ ಏನು ಮಾಡಲಾಗ್ತಾ ಇತ್ತು, ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು. ದೇ ಹ್ಯಾಡ್ ಹಾರ್ಸ್ ಬೋರ್ನ್ ಪೋಸ್ಟಲ್ ಸಿಸ್ಟಮ್ ಆಫ್ ಕಮ್ಯುನಿಕೇಶನ್. ಇಲ್ಲಿ ಮೆಸೊಪೊಟೋಮಿಯನ್ನರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕುದುರೆಗಳಿಂದ ಸಾಗಿಸಲ್ಪಡುವ ಅಂಚೆ ವ್ಯವಸ್ಥೆಯನ್ನ ಏನು ಮಾಡಿದ್ರು ಅಂತ ಹೇಳಿದ್ರೆ ಹೊಂದಿದ್ರು ಅಂತ. ಅಂದ್ರೆ ಕುದುರೆ ಕಾಲಿಗೆ ಕಟ್ಟಿ ಅಂಚೆ ಅಥವಾ ಪತ್ರಗಳನ್ನು ರವಾನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇವರ ಕಾಲದಲ್ಲಿ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು. ದೇ ಹ್ಯಾಡ್ಸ್ ಹಾರ್ಸ್ ಬೋರ್ನ್ ಪೋಸ್ಟಲ್ ಸಿಸ್ಟಮ್ ಫಾರ್ ಕಮ್ಯುನಿಕೇಶನ್. ಅವರು ಅಂದ್ರೆ ತಮ್ಮ ಕಮ್ಯುನಿಕೇಶನ್ಗಾಗಿ ಕುದುರೆಗಳ ಕಾಲಿಗೆ ಪತ್ರಗಳನ್ನು ಕಟ್ಟಿ ಅವುಗಳನ್ನು ಏನು ಮಾಡ್ತಾ ಇದ್ರು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಯಲ್ಲಿತ್ತು ಅಂತ. ಇನ್ನು ಈ ಮೆಸೊಪೊಟೋಮಿಯಾ ನಾಗರಿಕತೆ ಅಂದ ತಕ್ಷಣ ನೆನಪಿಗೆ ಬರ್ತಕ್ಕಂಥ ಪ್ರಮುಖ ಅರಸ ಯಾರು ಅಂತ ಹೇಳಿದ್ರೆ ಹಮ್ಮುರಾಬಿ ಅಂತೇಳಿ. ಹಮ್ಮುರಾಬಿ ವಾಸ್ ಅ ಬ್ಯಾಬಿಲೋನಿಯನ್ ಕಿಂಗ್ ಹೂ ಕಾಂಕ್ವರ್ಡ್ ಸುಮೇರ್ ಆ್ಯಂಡ್ ರೂಲ್ ಬಿಟ್ವೀನ್ 2123 to 2081 BCE. ಈತ ಬ್ಯಾಬಿಲೋನಿಯಾದ ಪ್ರಮುಖ ಅರಸನಾಗಿರ್ತಕ್ಕಂಥ ಹಮ್ಮುರಾಬಿ ಸುಮೇರ್ ಪ್ರದೇಶವನ್ನು ವಶಪಡಿಸಿಕೊಂಡು ಈ ಸುಮೇರ್ ಪ್ರದೇಶವನ್ನು ಸಾಮಾನ್ಯ ಶಕಪೂರ್ವ 2123ರಿಂದ 2081ರವರೆಗೆ ಆಳ್ವಿಕೆಯನ್ನು ನಡೆಸಿದ ಅಂತ. ಹಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ರೂಲರ್ಸ್ ಆಫ್ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್. ಈತ ಮೆಸೊಪೊಟೋಮಿಯಾ ನಾಗರಿಕತೆಯ ಪ್ರಮುಖ ಅರಸರಲ್ಲಿ ಅಥವಾ ಸಮರ್ಥ ಅರಸರಲ್ಲಿ ಒಬ್ಬನಾಗಿದ್ದ ಅಂತ ನಾವು ಈತನನ್ನ ಕರಿತೀವಿ. ಹಿ ವಾಸ್ ಅ ಗ್ರೇಟ್ ಕಾಂಕರ್ ಆ್ಯಂಡ್ ಆ್ಯನ್ ಏಬಲ್ ಅಡ್ಮಿನಿಸ್ಟ್ರೇಟರ್ ಅಂತ. ಈತ ಪ್ರಮುಖ ಆಡಳಿತಗಾರ ಅಷ್ಟೇ ಅಲ್ಲದೆ ಹಲವಾರು ದಿಗ್ವಿಜಯಗಳನ್ನು ಕೈಗೊಂಡಿರ್ತಕ್ಕಂತಹ ಪ್ರಮುಖ ಅರಸ ಅಥವಾ ಪ್ರಸಿದ್ಧ ಅರಸ ಅಂತ ಹೇಳಿ ನಾವು ಈತನನ್ನ ಕರಿತೀವಿ ಅಂತ. ಇವನು ಇಡೀ ಮೆಸೊಪೊಟೋಮಿಯಾ ಪ್ರದೇಶವನ್ನು ಆಕ್ರಮಿಸಿಕೊಂಡಿರೋದನ್ನು ನಾವು ಕಾಣ್ಬೋದು. ಹಿ ಕಾಂಕ್ವರ್ಡ್ ದ ಹೋಲ್ ಆಫ್ ಮೆಸೊಪೊಟೋಮಿಯಾ.
ಹಿ ವಾಸ್ ಆನ್ ಎನ್ಲೈಟೆಡ್ ಡಿಸ್ಪಾಟ್. ಈತ ಒಬ್ಬ ಪ್ರಬುದ್ಧ ಜ್ಞಾನ ಸಂಪನ್ನ ಸರ್ವಾಧಿಕಾರಿಯಾಗಿರೋದನ್ನು ನಾವು ಕಾಣ್ಬೋದು. ಹಿ ಪರ್ಸನಲಿ ಸೂಪರ್ವೈಸರ್ ದ ಅಡ್ಮಿನಿಸ್ಟ್ರೇಷನ್. ಈತ ಅಂದ್ರೆ ಮೆಸೊಪೊಟೇಮಿಯಾನ ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅದನ್ನು ಪ್ರಬುದ್ಧವಾಗಿ ಮತ್ತು ತನ್ನ ಜ್ಞಾನ ಸಂಪನ್ನದಿಂದ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಮತ್ತು ಸುಮೇರ್ ಮತ್ತು ಅಕ್ಕಾಡ್ ಎರಡೂ ಪ್ರದೇಶಗಳನ್ನು ಏನು ಮಾಡಿದ ಅಂತ ಹೇಳಿದ್ರೆ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ ಅಂತ. ಸೊ ಈತ ಸುಮೇರ್ ಮತ್ತು ಅಕ್ಕಾಡ್ ಪ್ರದೇಶವನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ. ಹಿ ಯುನೈಟೆಡ್ ಸುಮೇರ್ ಆ್ಯಂಡ್ ಅಕ್ಕಾಡ್ ಆ್ಯಂಡ್ ಡಿವೈಡೆಡ್ ದ ಪ್ರಾವಿನ್ಸಸ್ ಇಂಟು ಡಿಸ್ಟ್ರಿಕ್ಟ್ಸ್ ಅಂತ. ಈತ ಹಲವಾರು ಸುಮೇರ ಮತ್ತು ಅಕ್ಕಾಡ ಎರಡೂ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಆಮೇಲೆ ತನ್ನ ರಾಜ್ಯವನ್ನು ಜಿಲ್ಲೆಗಳಾಗಿ ಏನು ಮಾಡಿದ ಅಂತ ಹೇಳಿದ್ರೆ ವಿಂಗಡಣೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು. ಹಿ ಪರ್ಸನಲಿ ಸೂಪರ್ವೈಸರ್ ದ ಅಡ್ಮಿನಿಸ್ಟ್ರೇಷನ್. ಅವನು ಸ್ವತಃ ಏನು ಮಾಡಿದ ಅಂತ ಹೇಳಿದ್ರೆ ಖುದ್ದಾಗಿ ಆಡಳಿತವಾದ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ. ಹಿ ಬಿಲ್ಟ್ ಪ್ಯಾಲೇಸಸ್, ಟೆಂಪಲ್ಸ್ ಆ್ಯಂಡ್ ಫೋರ್ಟಿಫೈಡ್ ಬ್ಯಾಬಿಲೋನಿಯನ್ ಅಂತ. ಇಲ್ಲಿ ಹಲವಾರು ಅರಮನೆಗಳನ್ನು, ಕೋಟೆಗಳನ್ನು, ದೇವಾಲಯಗಳನ್ನು ಸಹಿತ ಏನು ಮಾಡಿದ ಅಂತ ಹೇಳಿದ್ರೆ ಈತ ಕಟ್ಟಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು. ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಕ್ಯಾರಿಡ್ ಔಟ್ ಸ್ಮೂತ್ಲಿ ಅಕಾರ್ಡಿಂಗ್ ಟು ದ ಆರ್ಡರ್ಸ್ ಆಫ್ ದಿ ಎಂಪರರ್. ಇಲ್ಲಿ ಕೇಂದ್ರೀಯ ಮತ್ತು ಪ್ರಾಂತೀಯ ಆಡಳಿತವು ರಾಜನ ಆದೇಶದಂತೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸುಗಮವಾಗಿ ನಡೀತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು. ಯಾಕಂದ್ರೆ ಹಮ್ಮುರಾಬಿ ಏನಾಗಿದ್ದ ಅಂತ ಹೇಳಿದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಅಥವಾ ಸಮರ್ಥ ಅಧಿಕಾರಿ ಆಗಿರೋದ್ರಿಂದ ಇಲ್ಲಿ ಎಲ್ಲವೂ ಅವನ ನಿರೀಕ್ಷೆ ಮೇರೆಗೆ ಏನಾಗ್ತಾ ಇತ್ತು, ಸುಗಮವಾಗಿ ಆಡಳಿತ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಅಂತ. ಇನ್ನು ಕೋಡ್ ಆಫ್ ಹಮ್ಮುರಾಬಿ, ಹಮ್ಮುರಾಬಿಯ ಸಂಹಿತೆ. ಈತ ಪ್ರಮುಖ ಕಾನೂನು ರಚನಾಕಾರನಾಗಿದ್ದ ಅಂತ ಹೇಳಿ ನಾವು ಆತನ ಹೆಸರನ್ನ ಇತಿಹಾಸದಲ್ಲಿ ಏನು ಮಾಡ್ತೀವಿ, ನೆನ್ಪಿಟ್ಕೋತೀವಿ. ಹಮ್ಮುರಾಬಿ ಹ್ಯಾಸ್ ಬಿಕಮ್ ಇಮಾರ್ಟಲ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಬೈ ಹಿಸ್ ಕೋಡ್ ಆಫ್ ಲಾ. ಈತನ ಹೆಸರನ್ನು ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಈತ ರಚನೆ ಮಾಡಿರ್ತಕ್ಕಂಥ ಶಾಸನಗಳಿಂದಾಗಿ ಮನುಕುಲದ ಇತಿಹಾಸದಲ್ಲಿ ಈತ ಅಮರನಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಈತ ತನ್ನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಎಲ್ಲ ಕಾನೂನುಗಳನ್ನು ಒಂದೆಡೆ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ. ಹಿ ಕಲೆಕ್ಟೆಡ್ ಆಲ್ ಎಕ್ಸಿಸ್ಟಿಂಗ್ ಲಾಸ್, ಕ್ಲಾಸಿಫೈಡ್ ದೆಮ್, ಇಂಪ್ರೂವ್ಡ್ ದೆಮ್, ಆಡೆಡ್ ನ್ಯೂ ಒನ್ಸ್ ಆ್ಯಂಡ್ ಕೋಡಿಫೈಡ್ ದೆಮ್ ಇಂಟು ದ ಬಾಡಿ ಆಫ್ ಲಾಸ್. ಈತ ಆ ಕಾಲದಲ್ಲಿ ಇರ್ತಕ್ಕಂತಹ ಎಲ್ಲ ಕಾನೂನುಗಳನ್ನು ಒಂದೆಡೆ ಸಂಗ್ರಹಣೆ ಮಾಡಿದ, ಮತ್ತು ಅವುಗಳನ್ನು ವಿಂಗಡಣೆ ಮಾಡಿ ಅಲ್ಲಿ ಇನ್ನಷ್ಟು ಕಾನೂನುಗಳನ್ನು ಸೇರಿಸಿ ಅವುಗಳನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ, ಮತ್ತು ಅವುಗಳನ್ನು ಸುಧಾರಿಸಿ ಅವುಗಳಿಗೆ ಸಂಖ್ಯೆಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ ಅಂತ. ದ ಕೋಡ್ ಇನ್ಕ್ಲೂಡೆಡ್ 282 ಲಾಸ್. ಇಲ್ಲಿ ಕಾನೂನು ಸಂಹಿತೆಯಲ್ಲಿ 282 ಕಾನೂನುಗಳಿರೋದನ್ನು ನಾವು ಕಾಣ್ಬೋದು. ಈ ಕಾನೂನುಗಳು ವೈಯಕ್ತಿಕ ಆಸ್ತಿ, ವಾಣಿಜ್ಯ ಮತ್ತು ವ್ಯಾಪಾರ, ಅಪಘಾತಗಳು, ಕಾರ್ಮಿಕರು, ಗುಲಾಮರು, ಮದುವೆ, ವಿವಾಹ ವಿಚ್ಛೇದನ, ಸ್ತ್ರೀ ಪುರುಷರ ಅಧಿಕಾರಗಳು ಮುಂತಾದ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. The laws were relating to all aspects of life such as personal property, trade and business, accident, labor, marriage, divorce, slaves, rights of men and women, etc. The code is beautifully engraved on the black stone. ಇಲ್ಲಿ ಹಮ್ಮುರಾಬಿ ರಚನೆ ಮಾಡಿರ್ತಕ್ಕಂತಹ ಕಾನೂನುಗಳನ್ನು ಏನು ಮಾಡಲಾಗಿತ್ತು ಅಂತ ಹೇಳಿದ್ರೆ ಕಪ್ಪು ಶಿಲೆಯ ಮೇಲೆ ಅಂದವಾಗಿ ಕೆತ್ತಲಾಗಿರೋದನ್ನು ನಾವು ಕಾಣ್ಬೋದು. ಇಟ್ ಈಸ್ ದ ಓಲ್ಡೆಸ್ಟ್ ರಿಟನ್ ಕೋಡ್ ಆಫ್ ಲಾ ನೋನ್ ಟು ಹಿಸ್ಟರಿ. ಇದು ಮಾನವನ ಇತಿಹಾಸಕ್ಕೆ ತಿಳಿದಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಲಿಖಿತ ಕಾನೂನುಗಳು ಅಂತ ಹೇಳಿ ನಾವು ಇವುಗಳನ್ನು ಪರಿಗಣಿಸ್ತೀವಿ ಅಂತ. ಆನ್ ದಿ ಟಾಪ್ ಆಫ್ ಇಟ್ ದ ಇಮೇಜ್ ಆಫ್ ಕಿಂಗ್ ಹಮ್ಮುರಾಬಿ ಈಸ್ ಶೋನ್ ರಿಸೀವಿಂಗ್ ದ ಲಾಸ್ ಫ್ರಾಮ್ ಗಾಡ್ ಶಮಾಸರ್. ಇಲ್ಲಿ ಹಮ್ಮುರಾಬಿ ಆ ಶಾಸನಗಳನ್ನು ಏನು ಕಪ್ಪು ಶಿಲೆಗಳ ಮೇಲೆ ಬರೆಸಿದ್ನಲ್ಲ ಅದರ ಮೇಲ್ಭಾಗದಲ್ಲಿ ಏನು ಮಾಡಲಾಗಿದೆ ಅಂತ ಹೇಳಿದ್ರೆ ಹಮ್ಮುರಾಬಿ ಸೂರ್ಯ ದೇವನಾಗಿರ್ತಕ್ಕಂಥ ಶಮಾಸನಿಂದ ಕಾನೂನುಗಳನ್ನು ಪಡೀತಕ್ಕಂಥ ಚಿತ್ರವನ್ನು ಏನು ಮಾಡಲಾಗಿದೆ ಅಂತ ಹೇಳಿದ್ರೆ ಕೆತ್ತಲಾಗಿದೆ ಅಂತ. ಸೂರ್ಯ ದೇವನಾಗಿರ್ತಕ್ಕಂಥ ಶಮಾಸನಿಂದ ಕಾನೂನುಗಳನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಚಿತ್ರವನ್ನು ಮೇಲ್ಭಾಗದಲ್ಲಿ ಕೆತ್ತಲಾಗಿರೋದನ್ನು ನಾವು ಕಾಣ್ಬೋದು. ದ ಕೋಡ್ ಈಸ್ ಮಿಕ್ಸ್ಚರ್ ಆಫ್ ಎನ್ಲೈಟೆಂಡ್ ಲಾಸ್ ಆ್ಯಂಡ್ ಬಾರ್ಬರಿಯಸ್ ಪನಿಷ್ಮೆಂಟ್ಸ್. ಇಲ್ಲಿ ಇರ್ತಕ್ಕಂತಹ ಪ್ರಮುಖ ಕಾನೂನುಗಳು ಯಾವುದಕ್ಕೆ ಸಂಬಂಧಿಸಿದಾಗ ಅಂತ ಹೇಳಿದ್ರೆ ಇಲ್ಲಿ ಪ್ರಬುದ್ಧ ಮತ್ತು ಸುಧಾರಿತ ಕಾನೂನುಗಳು ಇದ್ದಾಗಲೂ ಸಹಿತ ಅಮಾನವೀಯ ಶಿಕ್ಷೆಗಳ ಮಿಶ್ರಣವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಅಂತಂದ್ರೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗಳು ಜಾರಿಯಲ್ಲಿರೋದನ್ನು ಕಾಣ್ಬೋದು. ಮೆನಿ ಆಫ್ ದ ಲಾಸ್ ಆರ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಟಿಟ್ ಫಾರ್ ಟ್ಯಾಟ್. ಇಲ್ಲಿ
ಹಲವಾರು ಕಾನೂನುಗಳು ಯಾವುದಕ್ಕೆ ಸಂಬಂಧಿಸಿದ ಅಂತ ಹೇಳಿದ್ರೆ ಸೇಡಿಗೆ ಸೇಡು, ಮುಯಿಗೆ ಮುಯಿ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಅಂತಕ್ಕಂಥ ಕಾನೂನುಗಳು. ಟಿಟ್ ಫಾರ್ ಟ್ಯಾಟ್, ಆನ್ ಐ ಫಾರ್ ಆನ್ ಐ, ಆರ್ ಅ ಟೂತ್ ಫಾರ್ ಅ ಟೂತ್. ಇಲ್ಲಿ ಒಬ್ಬನ ಕಣ್ಣು ಹೋದ್ರೆ ಅವನ ಕಣ್ಣು ತೆಗೆಯೋದು, ಅಥವಾ ಅವನ ಹಲ್ಲು ಮುರಿದ್ರೆ ಅವನ ಹಲ್ಲು ಮುರಿಯೋದು, ಆಮೇಲೆ ಅವನ ಸೇಡಿಗೆ ಅವನ ಸೇಡನ್ನು ತೀರಿಸ್ಕೊಳ್ತಕ್ಕಂತಹ ಕಾನೂನುಗಳು ಏನಾಗಿದ್ವು ಅಂತ ಹೇಳಿದ್ರೆ ಈ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ವು ಅಂತ. ಇಟ್ ವಾಸ್ ಯೂನಿವರ್ಸಲಿ ಅಪ್ಲಿಕೇಬಲ್ ಥ್ರೂಔಟ್ ಹೀಸ್ ಕಿಂಗ್ಡಮ್. ಈ ಕಾನೂನುಗಳು ಅಂದರೆ ಹಮ್ಮುರಾಬಿಯ ಕಾನೂನುಗಳು ಸಾರ್ವತ್ರಿಕವಾಗಿ ಎಲ್ಲ ಪ್ರದೇಶದಲ್ಲಿನೂ ಸಹಿತ ಏನಾಗಿದ್ವು ಅಂತ ಹೇಳಿದ್ರೆ ಏಕರೂಪದಲ್ಲಿ ಜಾರಿಯಲ್ಲಿರೋದನ್ನು ನಾವು ಕಾಣ್ಬೋದು. ಇಟ್ ವಾಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಸ್ಟೇಟ್ ಟು ಗಿವ್ ಜಸ್ಟಿಸ್. ಈ ಕಾನೂನುಗಳು ಸಂಪೂರ್ಣ ನ್ಯಾಯ ಒದಗಿಸುವ ರಾಜ್ಯದ ಜವಾಬ್ದಾರಿ ಎಂಬ ತತ್ವವನ್ನು ಆಧರಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇಂಡಿವಿಜುವಲ್ ಕುಡ್ ನಾಟ್ ಅವೇಂಜ್ ಬಟ್ ಸ್ಟೇಟ್ ಕುಡ್ ಅವೇಂಜ್ ದ ವೇ ಇಟ್ ಲೈಕ್ಡ್. ಒಬ್ಬ ಮನುಷ್ಯ ತನಗೇನಾದರೂ ಅನ್ಯಾಯ ಆಗಿದ್ರೆ ಆ ಸೇಡನ್ನು ತನ್ನದಿಷ್ಟದಂತೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ತೀರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ರಾಜ್ಯ ತನ್ನಿಷ್ಟದಂತೆ ಸೇಡಿನ ತೀರ್ಮಾನವನ್ನು ಏನು ಮಾಡ್ಬೋದಾಗಿದ್ರಿ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿದ್ವು ಅಂತ. ಈ ಕಾನೂನುಗಳು ಜನರು ಅಪರಾಧ ಮಾಡದಂತೆ ಭಯ ಹುಟ್ಟಿಸುವ ಉದ್ದೇಶವನ್ನು ಹೊಂದಿರೋದನ್ನು ನಾವು ಕಾಣ್ಬೋದು. ದ ಕೋಡ್ ಏಮ್ಡ್ ಆಟ್ ಡಿಟರಿಂಗ್ ದ ಪೀಪಲ್ ಫ್ರಮ್ ಕಮಿಟಿಂಗ್ ಕ್ರೈಮ್ಸ್ ಅಂತ. ಅವರು ಕ್ರೈಮ್ ಮಾಡಬೇಕಾದ್ರೆ ಏನು ಮಾಡಬೇಕ್ರಿ, ಹೆದರಬೇಕು ಅಥವಾ ಭಯ ಹುಟ್ಟಿಸ್ತಕ್ಕಂತಹ ಒಂದು ಉದ್ದೇಶವನ್ನು ಈ ಕಾನೂನುಗಳು ಹೊಂದಿರೋದನ್ನು ನಾವು ಕಾಣ್ಬೋದು. ದೇರ್ ಆರ್ ಪ್ರೊವಿಷನ್ಸ್ ರಿಗಾರ್ಡಿಂಗ್ ಆಲ್ಮೋಸ್ಟ್ ಆಲ್ ಪ್ರೊಫೆಷನ್ಸ್ ಇನ್ ದಿ ಸೊಸೈಟಿ. ಇಲ್ಲಿ ಈ ಕಾನೂನುಗಳು ಏನಾಗಿದ್ವು ಅಂತ ಹೇಳಿದ್ರೆ ಜೀವನದ ಎಲ್ಲ ವೃತ್ತಿಗಳಿಗೂ ಮತ್ತು ಎಲ್ಲ ಅಂಶಗಳಿಗೂ ಏನಾಗಿದ್ವು ಅಂತ ಹೇಳಿದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಕಲಮುಗಳನ್ನು ಒಳಗೊಂಡಿರ್ತಾ ಇದ್ವು ಅಂತ. ದ ಕೋಡ್ ಈಸ್ ಏಮ್ಡ್ ಆಟ್ ಪ್ರೊವೈಡಿಂಗ್ ಈಕ್ವಾಲಿಟಿ. ಈ ಕಾನೂನುಗಳ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡುವ ಪ್ರಮುಖ ಉದ್ದೇಶವನ್ನು ಹೊಂದಿದ್ವು ಅಂತ. ವುಮೆನ್ ವರ್ ಗಿವನ್ ದ ರೈಟ್ ಟು ಓನ್ ದ ಪ್ರಾಪರ್ಟಿ ಆ್ಯಂಡ್ ಇನ್ಹೆರಿಟ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ. ಇಲ್ಲಿ ಸ್ತ್ರೀಗೂ ಸಹಿತ ಏನಾಗಿತ್ತು ಅಂತ ಹೇಳಿದ್ರೆ ಅಥವಾ ಮಹಿಳೆಯರಿಗೂ ಸಹಿತ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲನ್ನು ಕೊಡಲಾಗ್ತಾ ಇತ್ತು ಮತ್ತು ಸ್ವಂತ ಆಸ್ತಿಯನ್ನು ಹೊಂದುವ ಅಧಿಕಾರ ಯಾರಿಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಮಹಿಳೆಗೆ ನೀಡಲಾಗಿತ್ತು ಅಂತ. ಅಂದರೆ ಇಲ್ಲಿ ಸ್ತ್ರೀಯರ ಸ್ಥಾನಮಾನ ಏನಾಗಿತ್ತು ಅಂತ ಹೇಳಿದ್ರೆ ಉನ್ನತ ಮಟ್ಟದಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ಇನ್ನು ಗುಲಾಮರು ಸಹಿತ ಆಸ್ತಿ ಸಂಪಾದಿಸುವ ಅಧಿಕಾರವನ್ನು ಹೊಂದಿದ್ರು. ಸ್ಲೇವ್ಸ್ ಕುಡ್ ಆಲ್ಸೋ ಬೈ ಪ್ರಾಪರ್ಟಿ ಆ್ಯಂಡ್ ಬಿಕಮ್ ಫ್ರೀ ಇಫ್ ದೇ ಫುಲ್ಫಿಲ್ಡ್ ರಿಕ್ವೈರ್ಡ್ ಕಂಡೀಷನ್ಸ್ ಅಂತ. ಯಾರು ಗುಲಾಮರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರಲ್ಲ ಅವರು ಹೇಳಿದಂಥ ಅಥವಾ ಅವರು ನಿಗದಿಪಡಿಸಿದಂಥ ನಿಬಂಧನೆಗಳನ್ನು ಪೂರ್ಣಗೊಳಿಸಿದ ಮೇಲೆ ಆ ಗುಲಾಮರು ಸಹಿತ ಏನು ಮಾಡ್ಬೋದಾಗಿತ್ತು, ಸ್ವತಂತ್ರರಾಗುವ ಅವಕಾಶವನ್ನು ಈ ಕಾನೂನುಗಳು ಕೊಡ್ತಾ ಇದ್ವು ಅಂತ. ಪನಿಷ್ಮೆಂಟ್ಸ್ ವೇರ್ ಹಾರ್ಶ್ ಫಾರ್ ದಿ ಪೀಪಲ್ ಹೂ ವೇರ್ ವೆಲ್ ಪ್ಲೇಸ್ಡ್ ಆ್ಯಂಡ್ ಪ್ರಾಸ್ಪರಸ್. ಇಲ್ಲಿ ಶ್ರೀಮಂತರು ಮತ್ತು ಉಚ್ಚ ಅಧಿಕಾರಿಗಳು ಮಾಡುವ ತಪ್ಪಿಗೆ ಕಠೋರ ಶಿಕ್ಷೆಯನ್ನು ಅಥವಾ ಕ್ರೂರವಾಗಿರ್ತಕ್ಕಂಥ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು ಅಂತ. ಯಾಕಂತ ಹೇಳಿದ್ರೆ ಬಡವರು ಮತ್ತು ಶ್ರೀಮಂತರು ಅಂತಕ್ಕಂತಹ ಭೇದ ಭಾವವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನಗಳು ಇಲ್ಲಿರೋದನ್ನು ನಾವು ಕಾಣ್ಬೋದು. ಎಫರ್ಟ್ಸ್ ವೇರ್ ಮೇಡ್ ಟು ಅವಾಯ್ಡ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ರಿಚ್ ಆ್ಯಂಡ್ ಪೂವರ್. ಇಲ್ಲಿ ಬಡವ ಶ್ರೀಮಂತ ಅಂತಕ್ಕಂತಹ ಯಾವುದೇ ಭೇದ ಭಾವವನ್ನು ಇಲ್ಲದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತಕ್ಕಂಥ ಪ್ರಮುಖ ಉದ್ದೇಶದಿಂದ ಈ ಕಾನೂನುಗಳನ್ನು ಹಮ್ಮುರಾಬಿ ಏನು ಮಾಡಿದ ಅಂತ ಹೇಳಿದ್ರೆ ಜಾರಿಗೆ ತಂದಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ವಾಣಿಜ್ಯ ವ್ಯವಹಾರಗಳಿಗೆ ಸಾಕ್ಷಿಯೊಬ್ಬರ ಸಹಿ ಅವಶ್ಯಕವಾಗಿರೋದನ್ನು ನಾವು ಕಾಣ್ಬೋದು ಅಂತ. ದ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ವೇರ್ ಟು ಬಿ ವಿಟ್ನೆಸ್ಡ್ ಬೈ ಸಂಬಡಿ. ಯಾರಾದರೂ ಒಬ್ಬರು ವಿಟ್ನೆಸ್ ಇದ್ದರೆ ಮಾತ್ರ ಅಲ್ಲಿ ಏನಾಗ್ತಾ ಇತ್ತು, ಅದನ್ನು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. If a doctor failed in his duty, he had to pay compensation to the patient. ಒಂದು ವೇಳೆ ಒಬ್ಬ ವೈದ್ಯ ಏನಾದರೂ ತನ್ನ ಕರ್ತವ್ಯದಲ್ಲಿ ವಿಫಲವಾದರೆ ರೋಗಿಗೆ ಏನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಪರಿಹಾರವನ್ನು ನೀಡಬೇಕಾಗ್ತಿತ್ತು ಅಂತ. ಈಗ ನಮ್ಮಲ್ಲೆಲ್ಲ ಏನು ಮಾಡ್ತಾರೆ, ಸರ್ಕಾರದಿಂದ ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಬಟ್ ಒಂದು ವೇಳೆ ಆ ವೈದ್ಯ ತನ್ನ ಕರ್ತವ್ಯದಲ್ಲಿ ವಿಫಲನಾಗಿದ್ದರೆ ಆ ರೋಗಿಗೆ ಏನು ಮಾಡಬೇಕಾಗಿತ್ತು, ಕಂಪೆನ್ಸೇಷನನ್ನು ಕೊಡಬೇಕಾಗ್ತಿತ್ತು. ಕೋಡ್ ಆಫ್ ಹಮ್ಮುರಾಬಿ ಇನ್ಫ್ಲೂಯೆನ್ಸ್ಡ್ ಅದರ್ ಕಿಂಗ್ಸ್ ಎಲ್ಸ್ವೇರ್. ಇಲ್ಲಿ ಹಮ್ಮುರಾಬಿಯ ಕಾನೂನುಗಳು ಏನಾಗಿದ್ದು ಅಂತ ಹೇಳಿದ್ರೆ ಶಾಸನಗಳು ಇಂತಹದೇ ಕಾನೂನುಗಳು ಜಾರಿಗೊಳಿಸುವಲ್ಲಿ ಜಗತ್ತಿನ ಇತರರ ಮೇಲೆ ಪ್ರಭಾವ ಬೀರಿರೋದನ್ನು ನಾವು ಕಾಣ್ಬೋದು ಅಂತ. ಹಮ್ಮುರಾಬಿ ಇನ್ಫ್ಲೂಯೆನ್ಸ್ಡ್ ಅದರ್ ಕಿಂಗ್ಸ್ ಎಲ್ಸ್ವೇರ್ ಇನ್ ದ ವರ್ಲ್ಡ್ ಟು ಪಾಸ್ ಸಿಮಿಲರ್ ಲಾಸ್. ಇಂತಹ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ಬೇರೆ ರಾಜ್ಯಗಳಿಗೆ ಸ್ಫೂರ್ತಿಯಾಗಿ ಇದು ಇರೋದನ್ನು ನಾವಿಲ್ಲಿ ಕಾಣ್ಬೋದು. The significance of the code lies on the fact that
ಇಟ್ ಕವರ್ಡ್ ಆಲ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಲೈಫ್. ಈ ಕಾನೂನುಗಳು ಯಾವ ರೀತಿಯಾಗಿರ್ತಾ ಇದ್ವು ಅಂತ ಹೇಳಿದ್ರೆ ಎಲ್ಲ ಅಂಶಗಳನ್ನು, ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಕಾನೂನುಗಳ ಮಹತ್ವ ಅದರಲ್ಲಿ ಅಡಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಇಟ್ ವಾಸ್ ಆನ್ ಎವರ್ ಲಾಸ್ಟಿಂಗ್ ಆ್ಯಂಡ್ ಮಾನ್ಯುಮೆಂಟಲ್ ಲೀಗಲ್ ಅಚೀವ್ಮೆಂಟ್ ಆಫ್ ಹಮ್ಮುರಾಬಿ. ಈ ಕಾನೂನಿನ ಮಹತ್ವ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಇದೊಂದು ಹಮ್ಮುರಾಬಿಯ ಕಾನೂನು ಸಾಧನೆ ಅಂತ ಹೇಳಿ, ಅಥವಾ ಈತನನ್ನ ಇತಿಹಾಸದಲ್ಲಿ ಅಮರನನ್ನಾಗಿಸಿದ ಕಾನೂನುಗಳು ಅಂತ ಹೇಳಿ ನಾವು ಇದನ್ನ ಕರಿತೀವಿ ಅಂತ. ವಿಚ್ ಹ್ಯಾಡ್ ಮೇಡ್ ಹಿಮ್ ಇಮ್ಮಾರ್ಟಲ್ ಅಂತ, ಆತನನ್ನ ಅಮರವನ್ನಾಗಿಸಿದ. ಹಮ್ಮುರಾಬಿ ಅಂದ ತಕ್ಷಣ ನಮ್ಗೆ ನೆನಪಾಗೋದೇನು ಅಂತ ಹೇಳಿದ್ರೆ ಆತನ ಕಾನೂನು ಸಂಹಿತೆಗಳು ಅಂತ ಹೇಳಿ. ಸೊ ಈ ರೀತಿಯಾಗಿ ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ಬಂದಾಗ ಹಮ್ಮುರಾಬಿಯ ಶಾಸನಗಳ ಬಗ್ಗೆ ಕೇಳ್ತಕ್ಕಂಥದ್ದು ಇರ್ತೈತಿ. ಸೊ ಅವುಗಳಿಗೆ ಕೋಡ್ಗಳನ್ನ ಯಾವ ರೀತಿಯಾಗಿ ಕೊಟ್ಟ, ಆಮೇಲೆ ಇಲ್ಲಿ ಶಿಕ್ಷೆಗಳು ಯಾವ ರೀತಿಯಾಗಿದ್ವು, ಮತ್ತು ಎಷ್ಟು ಕಾನೂನುಗಳು ಅದರಲ್ಲಿ ಒಳಗೊಂಡಿದ್ವು, ಆಮೇಲೆ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಕಾನೂನುಗಳಿದ್ದು, ಯಾರ್ಯಾರ ಕಾನೂನುಗಳಿದ್ದು, ಮಹಿಳೆಯರಿಗೆ ಏನು ಸ್ಥಾನಮಾನಗಳಿದ್ದು, ಏನು ಅಧಿಕಾರಗಳಿದ್ದು, ಇವೆಲ್ಲವನ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಸೋಷಿಯಲ್ ಕಂಡೀಷನ್ ಬಗ್ಗೆ ಅಂದರೆ ಸಾಮಾಜಿಕ ಸ್ಥಿತಿಯ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಅಧ್ಯಯನವನ್ನು ಮಾಡೋಣ. ಇವತ್ತಿಗೆ ಈ ಕ್ಲಾಸನ್ನು ಕೊನೆಗೊಳಿಸ್ತೀವಿ.